ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಏನೋ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನೋ ತಾಳು ಬೆಟ್ಟದಲ್ಲಿ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ಏನೋ ಕಳೆದ ತಿಂಗಳಲ್ಲಿ ನಾನು ಅಮಾವಾಸ್ಯೆ ಸಂಬಂಧಿತ ಒಂದು ಮಾಹಿತಿಯನ್ನು ನೀಡಿದ್ದೆ. ಸೊ ದಯವಿಟ್ಟು ನಿಧಾನಕ್ಕೆ ಬನ್ನಿ, ನೋಡ್ಕೊಂಡ್ ಬನ್ನಿ, ಹುಷಾರ ಬನ್ನಿ. ಅಮಾವಾಸ್ಯೆ ಹತ್ರ ಬತ್ತು ವಾಹನಗಳು ಹೆಚ್ಚಾಗಿ ಬರ್ತದೆ. ದಯವಿಟ್ಟು ಈ ಸಂದರ್ಭದಲ್ಲಿ ವೇಗವಾಗಿ ಬರಬೇಡಿ ಅಂತಂದ್ಬಿಟ್ಟು ಒಂದು ಸಂದೇಶ ಕೊಟ್ಟಿದೆ. ಅದು ಸರಿ ಸುಮಾರು ಮಿಲಿಯನ್ ಗಟ್ಟಲೆ ಜನ ನೋಡಿದ್ದಾರೆ. ಹಾಗೆ ಸುಮಾರು 20,000 ಲೈಕ್ ಸಹ ಕೊಟ್ಟಿದ್ದಾರೆ. ಬಹಳ ಖುಷಿ ಆಯಿತು. ಯಾಕಂದರೆ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ ಏನಿದೆ, ಸೊ ಇದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ಇದೆ ನೋಡಿ. ಸೊ ಅದಕ್ಕೋಸ್ಕರ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ನೋಡಿ ಕೇವಲ ಇನ್ನು 2 ದಿನ ಇದೆ ಅಮಾವಾಸ್ಯೆಗೆ, ಕೇವಲ 2 ದಿನ ಇದೆ. ಸೊ ಅಮಾವಾಸ್ಯೆ ಬರೋದ್ರಿಂದ ಏನು ಅಪಘಾತಗಳಾಗ್ತದೆ ಅನ್ನೋದಲ್ಲ. ಸೊ ಅಮಾವಾಸ್ಯೆ ಸಂದರ್ಭದಲ್ಲಿ ಹೆಚ್ಚಿನ ವಾಹನಗಳು ಆಗಮಿಸ್ತವೆ. ಆದ್ದರಿಂದ ದಯವಿಟ್ಟು ತಾವು ನೋಡಿಕೊಂಡು ನಿಧಾನಕ್ಕೆ ಬನ್ನಿ. ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ತಾಳು ಬೆಟ್ಟದಲ್ಲಿ ಸೊ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಲಾಗಿರ್ತದೆ. ನಿಮ್ಗೆ ಗೊತ್ತಿರ್ತದೆ. ಸೊ ಇತ್ತೀಚೆಗೆ ಏನಾಗ್ತಿದೆ, ವಾಹನಗಳು ಏನು ನಮ್ಮ ಭದ್ರತಾ ಸಿಬ್ಬಂದಿ ವರ್ಗ, ದೇವಸ್ಥಾನದ ಭದ್ರತಾ ಸಿಬ್ಬಂದಿ ವರ್ಗದವರು ತಡೆದ್ರೂ ಸಹ ನಿಲ್ಲಿಸಲ್ಲ, ಹಂಗೆ ವೇಗವಾಗಿ ಓಟೋಗೋದು, ಬಂದ್ ಫಾಸ್ಟಲ್ಲಿ ಹೋಗೋದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಇಲ್ಲಿ ಒಂದು ಹಂಸದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ತುಂಬಾ ಒಳಿತು. ಸಂಬಂಧಪಟ್ಟವರು ಒಂದು ಹಂಸ ಹಾಕ್ಕೊಡಿ. ಯಾಕಂದ್ರೆ ವಾಹನಗಳು ಬಂದಾಗ ನುಗ್ತಾ ಇದೆ, ಅವ್ರು ತಡೆದ್ರೂ ನಿಲ್ಸಲ್ಲ. ಪ್ಲಾಸ್ಟಿಕ್ ಸಂಬಂಧಿತವಾಗಿ ಅವ್ರು ತಡೆದ್ರೆ ಏನು ರೆಸ್ಪಾನ್ಸ್ ಮಾಡೋದು ನಾನು ನೋಡ್ತಾ ಇದ್ದೀನಿ. ಅವಾಗಿಂದ ಬಂದು ವೇಗದಲ್ಲಿ ವಾಹನಗಳು ನುಗ್ತಾನೆ ಇದೆ. ಸೊ ಅದನ್ನೆಲ್ಲ ಗಮನಿಸಿ, ನಾನು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂಥ ಪ್ರವಾಸಿಗರಿಗಾಗಿ, ವಿಶೇಷವಾಗಿ ಪ್ರವಾಸಿಗರಿಗಾಗಿ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗಬಾರ್ದು ಅಂತನ್ಬಿಟ್ಟು ಈ ಸಂದೇಶವನ್ನ ನೀಡ್ತಾ ಇದ್ದೀನಿ. ದಯವಿಟ್ಟು ಅಮಾವಾಸ್ಯೆಗೆ ಕೇವಲ 2 ದಿನ ಇದೆ. ಸೊ ನಾಳೆಯಿಂದ ವಾಹನಗಳು ಹೆಚ್ಚಾಗುತ್ತೆ. ಆದ್ದರಿಂದ ನೋಡಿ, ನಮ್ಮ ಸಿಬ್ಬಂದಿ ವರ್ಗ ಎಂತಹ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ತಾವು ಗಮನಿಸಬಹುದು. ಬಂದಂತಹ ಪ್ಲಾಸ್ಟಿಕ್ಗಳನ್ನು ತೆಗೆದು ಆ ಒಂದು ಏನು ಆ ಒಂದು ಕಸದ ಬುಟ್ಟಿ ಏನಿದೆ ಅದಕ್ಕೆ ಹಾಕಿಸಿ ಕಳಿಸ್ತಾರೆ. ಸೊ ಇದಕ್ಕೆ ಸ್ಪಂದಿಸಿ, ದಯವಿಟ್ಟು ಬರ್ತಕ್ಕಂಥವ್ರು ಸ್ಪಂದಿಸಿ. ಪ್ರಶ್ನೆಗಳು ಕೇಳಬೇಡಿ ಕಣ್ರಿ. ಕೆಲವರು ನಾನಾ ಥರ ಪ್ರಶ್ನೆಗಳು ಕೇಳ್ತಾರೆ. ಸೊ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿಸ್ಬೇಕು ಅನ್ನೋ ಒಂದು ವಿಚಾರ ಏನಿದೆ, ಅದಕ್ಕೆ ದಯವಿಟ್ಟು ಕೈ ಜೋಡಿಸ್ಬೇಕು. ನಾವೆಲ್ಲ ಖುಷಿಯಾಗಿ ಕೈ ಜೋಡಿಸ್ಬೇಕು. ನಾನಾ ಥರ ಪ್ರಶ್ನೆಗಳು ಕೇಳ್ತಾರೆ. ಅವ್ರು ಕೇಳೋ ಪ್ರಶ್ನೆಗಳ ಉತ್ತರನೇ ಇರಲ್ಲ, ಆ ರೀತಿ ಎಲ್ಲ ಕೇಳ್ತಾರೆ. ದಯವಿಟ್ಟು ಆ ಕೆಲಸ ಆಗಬಾರ್ದು. ನಮ್ಮ ದೇವಸ್ಥಾನದ ಭದ್ರತಾ ಸಿಬ್ಬಂದಿ ವರ್ಗ ಏನಿದ್ದಾರೆ, ಸೊ ಅವ್ರಿಗೆ ಒಂದು ಸಹಕಾರಿಯಾಗಿ ಅಂತ ಒಂದು ಮನವಿ ಹಾಕೊಳ್ತೀನಿ. ಸೊ ಏನಿಲ್ಲ, ನಿಮ್ಮಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಾರೆ. ಒಂದು ಸ್ವಲ್ಪ ಏನೋ ಒಂದು ಸಲಹೆ ನೀಡ್ತಾರೆ, ದಯವಿಟ್ಟು ಪ್ಲಾಸ್ಟಿಕ್ನ ಬಳಸಬೇಡಿ, ಈ ಥರ ಏನೋ ಒಂದು ಸಲಹೆ ನೀಡ್ತಾರೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಆಮೇಲೆ ನೋಡಿ, ವಾಹನಗಳು ದಯವಿಟ್ಟು ನೋಡಿ, ದಯವಿಟ್ಟು ಈ ಕೆಲಸ ಆಗಬಾರ್ದು. ನಿಧಾನಕ್ಕೆ ಬನ್ನಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ. ದಯವಿಟ್ಟು ನಿಧಾನಕ್ಕೆ ಬನ್ನಿ. ಸೊ ದಯವಿಟ್ಟು ವೇಗವನ್ನು ಅನುಸರಿಸಬೇಡಿ ಅಂತ ಏನು ಅಮಾವಾಸ್ಯೆ ಸಂಬಂಧಿತವಾಗಿ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ ಸರಿಸುಮಾರು ಒಂದು 6 ಗಂಟೆಯ ನಂತರ ಇಲ್ಲಿ ಆನೆಗಳು ರಸ್ತೆಯನ್ನ ದಾಟ್ತಕ್ಕಂಥ ಕೆಲಸ ಮಾಡ್ತದೆ. ನೋಡಿ ಸಂಜೆ ನೋಡಿ ಈ ಟೈಮಲ್ಲಿ ಆನೆಗಳು ಬರ್ತದೆ. ಆನೆಗಳು ಬಂದು ಸೊ ಇಲ್ಲಿ ಏನಿದೆ, ಇಲ್ಲೊಂದು ಕೊಳ ಇದೆ. ಸೊ ಇಲ್ಲಿ ಬಂದು ನೀರು ಕುಡಿದು ಹೋಗ್ತಕ್ಕಂಥ ಕಾರ್ಯವನ್ನ ಮಾಡ್ತದೆ. ಸೊ ಆನೆ ಅದ್ರ ಪಾಡಿಗೆ ಅದು ಬರ್ತದೆ, ಅದು ನೀರು ಕುಡಿದು ಹೋಗುತ್ತೆ. ಸೊ ದಯವಿಟ್ಟು ಏನೋ ಪ್ರವಾಸಿಗರು, ವಿಶೇಷವಾಗಿ ಪ್ರವಾಸಿಗರು ಆನೆ ಇರೋದ್ರಿಂದ ದಯವಿಟ್ಟು ನಿಧಾನಕ್ಕೆ ಬನ್ನಿ. ಆನೆಗಳು ರಸ್ತೆ ದಾಟೋದ್ರಿಂದ ನೀವೇನ್ ಮಾಡಬೇಕು, ನಿಧಾನಕ್ಕೆ ಬರಬೇಕಾಗುತ್ತೆ. ನೀವು ವೇಗವಾಗಿ ಬಂದಾಗ ಬಂದ್ಬಿಟ್ರೆ ಅದು ಏನು ಪ್ರಾಣಿಗಳು ರಸ್ತೆ ದಾಟೋದ ಸಂದರ್ಭದಲ್ಲಿ ಏನಾರೋ ಸಮಸ್ಯೆಗಳಾದ್ರೂ ಆಗ್ಬೋದು. ಹಾಗೆ ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗ ಏನು ಈ ಒಂದು ಚೆಕ್ ಪೋಸ್ಟ್ ಏನಿದೆ, ಇಲ್ಲಿ ಬಹಳ ಒಂದು ಶಿಸ್ತುಬದ್ಧವಾದ ನೋಡಿ ಈ ರೀತಿಯ ಒಂದು ಹೂದೋಟವನ್ನೇ ನಿರ್ಮಿಸಿಬಿಟ್ಟಿದ್ದಾರೆ. ನೋಡಿ ಇವರು ಪರಿಸರಕ್ಕೆ ಎಷ್ಟು ಒತ್ತನ್ನು ನೀಡ್ತಾರೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇಲ್ಲೆಲ್ಲ ಬಹಳ ಖುಷಿಯಾಗುತ್ತೆ. ನೋಡಿ ಈ ಒಂದು ಕಾರ್ಯಕ್ರಮಗಳೇನಿದೆ ಇದನ್ನೆಲ್ಲ ಗಮನಿಸಿದಾಗ ಬಹಳ ಚೆನ್ನಾಗಿ ಇವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ನೋಡಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ತಕ್ಕಂಥದ್ದು ನಮ್ಮ ಸ್ವಇಚ್ಛೆಯಿಂದ ಬರಬೇಕು. ಕೆಲವರು ಪ್ಲಾಸ್ಟಿಕ್ ನಿಷೇಧ ಮಾಡಿಸಿ ಅಂದ್ರೆ ಸೊ ಅವರು ಒಂಥರ ನಮ್ಮನ್ನ ಏನೋ ದುಷ್ಟರ ತರ ನೋಡ್ತಾರೆ. ದಯವಿಟ್ಟು ಅದಲ್ಲ, ಒಂದು ಸ್ವಇಚ್ಛೆಯಿಂದ ಬರಲಿ. ಯಾಕೆಂದ್ರೆ ಪರಿಸರ ಅಂತಕ್ಕಂಥದ್ದು ನಿಮ್ಮೆಲ್ಲರ ಅದನ್ನ ಉಳಿವಿಗಾಗಿ ನಿಮ್ಮೆಲ್ಲರ ಒಂದು ಶ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಶ್ರಮ ಏನಿಲ್ಲ, ನಾವೊಂದು ಶಿಸ್ತುಬದ್ಧವಾಗಿ ಹೋದ್ರೆ ಅದು ಪರಿಸರ ಅಂತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾಗಿರ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಏನು ಬರ್ತಕ್ಕಂಥ ವಾಹನಗಳು ದಯವಿಟ್ಟು ಏನು ಈ ಒಂದು ತಾಳು ಬೆಟ್ಟ ಏನಿದೆ, ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ಸಹಕರಿಸಿ. ನೋಡಿ ಅಲ್ಲಿ ಪ್ರವಾಸಿಗರು ತಂದಿರ್ತಕ್ಕಂಥ ಪ್ಲಾಸ್ಟಿಕ್ ಅನ್ನ ತಗೊಂಡೋಗಿ ಹಾಕ್ತಾ ಇದ್ದಾರೆ. ಸೊ ಒಂದು ಡಸ್ಟ್ ಬಿನ್ಗೆ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಕಾರ್ಯವನ್ನ ದಯವಿಟ್ಟು ಅನುಸರಿಸಿ, ದಯವಿಟ್ಟು ಈ ರೀತಿ ಸಹಕರಿಸಿ ಅಂತ ಒಂದು ಮನವಿ. ಸರ್ ನಮಸ್ತೆ.
ಸೊ ನೋಡಿ ನಮ್ಮ ಚಂದದರು ಬಹಳ ಖುಷಿ ಆಗುತ್ತೆ. ಈ ರೀತಿ ಇದೆಯಪ್ಪ. ಆಮೇಲೆ ರಾತ್ರಿ ಸಂದರ್ಭದಲ್ಲಿ ಏನು ಆನೆ ಸಂಚಾರವನ್ನ ಮಾಡ್ತದೆ. ಸೊ ಇಲ್ಲಿ ನಮ್ಮ ದೇವಸ್ಥಾನದ ಭದ್ರತಾ ಸಿಬ್ಬಂದಿವರೆಗೆ ಇಬ್ಬರೇ ಇದ್ದಾರಂತೆ. ಸೊ ಅದೊಂದು ಬಹಳ ಬೇಜಾರಾಯ್ತು. ಸೊ ಇಲ್ಲಿ ನಾವು ನೋಡಿದಾಗೆ ಮೊದಲು ಏನು ಅರಣ್ಯ ಇಲಾಖೆಯವ್ರು ಬರ್ತಿದ್ರು ಸರ್, ನಮ್ಮ ಜೊತೆ ಇರ್ತಿದ್ರು, ಈಗ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಇವರ ಒಂದು ಏನೋ ಕಾರ್ಯ ಏನಿದೆ ಎಷ್ಟು ವೇಗವಾಗಿ ಹೇಳ್ತಾರೆ, ದಯವಿಟ್ಟು ಈ ಕೆಲಸ ಆಗ್ಬಾರ್ದು. ನೋಡಿ ಹೆಂಗ್ ಹೋಗ್ತಾರೆ, ಆ ರೀತಿ ಆಗ್ಬಾರ್ದು. ಸೊ ದಯವಿಟ್ಟು ಬರ್ತಕ್ಕಂಥವ್ರು ಸ್ವಲ್ಪ ನಿಧಾನಕ್ಕೆ ಬನ್ನಿ, ನೋಡ್ಕೊ ಬನ್ನಿ, ಹುಷಾರಾಗಿ ಬನ್ನಿ. ಸೊ ಹಾಗೆ ರಾತ್ರಿ ಸಂದರ್ಭದಲ್ಲಿ ಆನೆಗಳು ಸಂಚಾರ ಮಾಡೋದ್ರಿಂದ ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗದ ಭದ್ರತೆಗಾಗಿ ಇಲ್ಲಿ ಅರಣ್ಯ ಇಲಾಖೆಯವರು ಸ್ವಲ್ಪ ಇವ್ರ ಜೊತೆ ಕೈ ಜೋಡಿಸಿ ಏನು ಕರ್ತವ್ಯನ ನಿರ್ವಹಿಸಿ ಅಂತ ಒಂದು ಮನವಿಯ ಕಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತೀವಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಅಮಾವಾಸ್ಯೆ ಪ್ರಯುಕ್ತ ಆಗಮಿಸ್ತಕ್ಕಂಥ ಪ್ರವಾಸಿಗರು ಮತ್ತೊಮ್ಮೆ ಮಗದೊಮ್ಮೆ ನೋಡ್ಕೊ ಬನ್ನಿ, ಹುಷಾರಾಗಿ ಬನ್ನಿ, ಜೋಪಾನಾಗಿ ಬನ್ನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ.